ದೇವಿ ಪುರಾಣದ 14ನೇ ಅಧ್ಯಾಯ. ಶಾಂಭವಿಯು ಪ್ರಯತ್ನದಿಂದ ಬಹುಶೂರನಾದ ನಿಶುಂಭನನ್ನು ಯೋಗ್ಯವೆನಿಸುವ ರೀತಿಯಲ್ಲಿ ರಣರಂಗದಲ್ಲಿ ಖಡ್ಗದಿಂದ ಕಡಿದು ಅವನ ತಲೆಯನ್ನು ನೆಲಕ್ಕೆ ಕೆಡಹುದಳು. ರಕ್ತಬೀಜನ ಸಾವನ್ನು ಕಣ್ಣಿನಿಂದ ನೋಡಿದ ಪರಾಕ್ರಮಿಗಳಾದ ಶುಂಭ ಮತ್ತು ನಿಶುಂಭರು ಅತ್ಯಂತ ಕೋಪಗೊಂಡು ಕೆಂಗಿಡಿಗಳನ್ನು ಕಾರುತ್ತಾ ಸೈನ್ಯ ಸಮೇತರಾಗಿ ದಾಳಿಯಿಟ್ಟು ಭಯಂಕರವಾದ ಬಾಣಗಳಿಂದ ದೇವಿಯ ತಲೆಯ ಮೇಲೆ ಮಳೆಗರೆದರು. ದೇವಿಯು ಅಧಿಕ ಆವೇಶದಿಂದ ಆ ದೈತ್ಯರ ಬಾಣಗಳ ಮಳೆಯನ್ನು ತೊಡೆದು ಹಾಕಿ ತಾನೂ ಸಹ ಕ್ರೂರ ಬಾಣಗಳನ್ನು ಹೂಡಿ ಆ ದೈತ್ಯರ ಮೇಲೆ ಮಳೆಗಾಲದಲ್ಲಿಯ ದೊಡ್ಡ ಮಳೆಯಂತೆ ಶರವೃಷ್ಟಿ ಮಾಡತೊಡಗಿದಳು. ಅದನ್ನು ಆ ಇಬ್ಬರೂ ದೈತ್ಯರು ತಪ್ಪಿಸಿಕೊಂಡು ಅಮ್ಮನ ದೇಹದ ಮೇಲೆ ಭಯಂಕರವಾದ ಬಾಣಗಳನ್ನು ಸುರಿಮಳೆಯಂತೆ ಹೊಯ್ಯತೊಡಗಿದರು. ಸರ್ವಕ್ಕೂ ಸಾಕ್ಷೀಭೂತಳಾದ ಜಗದಂಬೆಯನ್ನು ಅವರು ಈ ರೀತಿಯಾಗಿ ಪೀಡಿಸಿದರು. ದೇಹ ಬಿರಿಯುವಂತೆ ಹೊಡೆದರು. ದೇವಿಯು ಅವರ ಸಾಮರ್ಥ್ಯವನ್ನು ಕಂಡು ತಕ್ಷಣ 10 ಮುಖಗಳನ್ನು 8 ಕೈಗಳನ್ನು ಧಾರಣೆ ಮಾಡಿದಳು ಮತ್ತು ಬಂಗಾರ ವರ್ಣದ ಪೀತಾಂಬರವನ್ನುಟ್ಟು 3 ಕಣ್ಣುಗಳುಳ್ಳವಳಾದಳು. ಕತ್ತಿ, ಗದೆ, ಲಾಂಗೂಲ, ಶಾರ್ಂಗ ಮುಂತಾದ ಆಯುಧಗಳನ್ನು ಧರಿಸಿ ಮುತ್ತಿನ ಆಭರಣಗಳಿಂದ ಭೂಷಿತೆಯಾಗಿ ಮೃತ್ಯುವಿಗೆ ಜನ್ಮ ನೀಡಿದ ಹಡೆದಮ್ಮನೇನೋ ಎಂಬ ರೀತಿಯಲ್ಲಿ ಮಹಾ ಸರಸ್ವತಿಯಾಗಿ ಕಂಗೊಳಿಸತೊಡಗಿದಳು. ನಿಶುಂಭನ ಬಾಣವನ್ನು ದೇವಿಯು ಭೇದಿಸಿ ಅವನ ಧನುಸ್ಸನ್ನು ಮುರಿದು ಹಾಕಿದಳು. ಅವನ ಸಾರಥಿಯನ್ನು ಕೊಂದು ಬಿಟ್ಟಳು. ಪಕ್ಕದಲ್ಲಿದ್ದ ಕುದುರೆ ಬಿಲ್ಲಿನ ಹಗ್ಗಗಳನ್ನು ಕತ್ತರಿಸಿ ಹಾಕಿಬಿಟ್ಟಳು. ಸಿಟ್ಟಿಗೆದ್ದ ನಿಶುಂಭನು ತಕ್ಷಣ ದೇವಿಯ ಬಾಣಗಳಿಗೆ ಡಾಲಿನಿಂದ ಮರೆಮಾಡಿ ತೋರಿಸಿದನು. ನಿಶುಂಭನ ಬಲಾಢ್ಯವಾದ ಖಡ್ಗವು ಬೆಳಕಿಗೆ ಹೊಳೆದಾಗ ಅಷ್ಟದಿಕ್ಪಾಲಕರು ಮೊದಲಾಗಿ ಸಕಲ ದೇವತೆಗಳಿಗೂ ಎಚ್ಚರದ ತಪ್ಪಿದಂತಾಗಿ ಅವರು ಬಟ್ಟೆಗಳಲ್ಲಿಯೇ ಮೂತ್ರ ಮಾಡಿಕೊಂಡರು. ಬಳಿಕ ಹೇಳುವುದೇನು, ನಿಶುಂಭನು ಹಾ ಎಂದು ಆರ್ಭಟಿಸುತ್ತಾ ಸಿಂಹದ ತಲೆಯ ಮೇಲೆ ಪೆಟ್ಟು ಹಾಕಿದನು. ಅದನ್ನು ನೋಡಿದ ತಕ್ಷಣ ದೈತ್ಯರೆಲ್ಲರೂ ಭಲೆ ಭಲೆ ಶಹಬಾಷ್ ಎನ್ನುತ್ತಾ ನಿಶುಂಭನ ಪರಾಕ್ರಮಕ್ಕೆ ಮೆಚ್ಚುಗೆ ಸೂಚಿಸಿದರು. ಸಿಂಹಕ್ಕೆ ಪೆಟ್ಟು ಬೀಳುವುದಕ್ಕೆ ಮುಂಚಿತವಾಗಿಯೇ ದೇವಿಯು ನಿಶುಂಭನ ಖಡ್ಗ ಹಾಗೂ ಡಾಲುಗಳನ್ನು ಕಡಿದು ಹಾಕಿಬಿಟ್ಟಳು. ರಾಕ್ಷಸನು ಮತ್ತೆ ಖೋ ಎಂದು ಆರ್ಭಟಿಸುತ್ತಾ ಭರ್ಜಿಯೊಂದಿಗೆ ಮಾಯಾರಹಿತ ಸರಸ್ವತಿಗೆ ಎದುರಾದನು. ಅದನ್ನು ಕಂಡ ದೇವತೆಗಳು ಅಂಜಿಬಿಟ್ಟರು. ನಿಶುಂಭನು ಭರ್ಜಿಯನ್ನು ತಿರುವುತ್ತಾ ದೇವಿಗೆ ಹೊಡೆದನು. ಖೋ ಎಂದು ಆರ್ಭಟಿಸಿದನು. ನಿಶುಂಭನು ಭರ್ಜಿಯನ್ನು ಜಗದಂಬೆಗೆ ಒಗೆಯಲು ಅದು ಉರಿಯನ್ನು ಕಾರುತ್ತಾ ಹೊರಟೇ ಬಿಟ್ಟಿತು. ಆದರೆ ಅಂಬೆಯು ಅದನ್ನು ಸುದರ್ಶನ ಚಕ್ರದಿಂದ ಕಡಿದು ಹಾಕಿಬಿಟ್ಟಳು. ಆಗ ದೈತ್ಯನು ರೊಚ್ಚಿಗೆದ್ದು ಶೂಲವನ್ನೆತ್ತಿಕೊಂಡನು. ಆ ಶೂಲವು ರಣರಂಗವೇನೋ ಕಾಣಿಸದಂತೆ ಆ ರಣರಂಗವೆಲ್ಲವೂ ಕಪ್ಪು ಹೊಗೆಯನ್ನು ಎಬ್ಬಿಸಿಬಿಟ್ಟಿತು. ಆ ಕಪ್ಪು ಹೊಗೆಯಿಂದ ರಣರಂಗದಲ್ಲಿ ಏನೂ ಕಾಣಿಸದಂತಾಯಿತು. ದೈತ್ಯನ ಶೂಲದ ಅಲಗು ಆ ಹೊಗೆಯ ಸುರುಳಿಯಲ್ಲಿಯೇ 100 ಸೂರ್ಯರ ಪ್ರಕಾಶವನ್ನು ಹೊಂದಿ ಹೊಳೆಯುತ್ತಿತ್ತು. ಅದರ ತೇಜಕ್ಕೆ ಸಮುದ್ರಗಳು ಬತ್ತಿದವು. ಶಸ್ತ್ರವು ಈ ರೀತಿಯಾಗಿ ಅಗ್ನಿಯನ್ನುಗುಳುತ್ತ ಬರಲು ದೇವತೆಗಳು ಇನ್ನು ನಮ್ಮ ಆಯುಷ್ಯ ಮುಗಿದಂತೆಯೇ ಸರಿ ಎಂದುಕೊಳ್ಳುತ್ತಾ
ಹಿಮಾಲಯದ ಮರೆಯಲ್ಲಿ ಅಡಗಿಕೊಂಡರು ಎಂದು ಶಿವನು ನಂದಿಗೆ ಹೇಳಿದನು. ಇದನ್ನು ಸೈರಿಸಿಕೋ ಎನ್ನುತ್ತ ದೈತ್ಯನು ಬಲವುಳ್ಳ ದೇವಿಯನ್ನು ಶೂಲದಿಂದ ತಿವಿಯಲು ಅವಳು ಕತ್ತಿಯ ತುದಿಯಿಂದ ಆ ಶೂಲವನ್ನು ಕಡೆದೊಗೆದಳು. ಆಗ ರಕ್ಕಸನು ಅತಿ ಶಿಟ್ಟಿನಿಂದ ಗದೆಯನ್ನು ನೆಗಹಿ, ಭೈರವಿಯೇ, ಇದು ಹೇಗಿದೆ ನೋಡಿಕೋ ಎನ್ನುತ್ತಾ ಅಂಬಳಿಗೆ ಹೊಡೆದೇ ಬಿಟ್ಟನು. ಗದೆಯ ಹೊಡೆತವನ್ನು ಶಿವನ ತ್ರಿಶೂಲದಿಂದ ದೇವಿ ಅಡ್ಡಗಟ್ಟಿದಳು. ಅದು ಮುಗಿದ ಮೇಲೆ ಶೂರರಲ್ಲಿ ಅತಿ ಶೂರನಾದ ನಿಶುಂಭನು ಕೊಡಲಿಯನ್ನೆತ್ತಿ ಭಾರತೀ ದೇವಿಯ ಸುಂದರವಾದ ಕಿರೀಟದ ಮೇಲೆ ಪೆಟ್ಟು ಹಾಕಿದನು. ಸಿಂಹಕ್ಕೂ ಕೂಡ ಹೊಡೆದೇ ಬಿಟ್ಟನು. ಕೊಡಲಿಯ ಹೊಡೆತದಿಂದಾಗಿ ಭಾರತೀ ದೇವಿಯ ಕಿರೀಟದಲ್ಲಿದ್ದ ಮುತ್ತು ರತ್ನಗಳು ಸಿಡಿದು ಚೆಲ್ಲಾಪಿಲ್ಲಿಯಾಗಿ ಬಿದ್ದು ಬಿಟ್ಟವು. ಪರದೇವಿಯೂ ಕೂಡ ಕೋಪವನ್ನು ತಾಳಿ ಆ ದೈತ್ಯನ ಮೇಲೆ 100 ಬಾಣಗಳನ್ನು ಪ್ರಯೋಗಿಸಿದಳು. ರಕ್ಕಸನು ಮುಂದೆ ಹೋಗಿ ದೇವಿಯ ಸಿಂಹಾಸನವನ್ನು ನೆಲಕ್ಕುರುಳಿಸಿ ಹೊಡೆಯತೊಡಗಿದನು. ಪರದೇವಿಯ ಕಿರೀಟಕ್ಕೆ ಮತ್ತೊಂದು ಹೊಡೆತ ಹಾಕಿದನು. ದೇವಿಯು ಚಂದ್ರಾಕಾರದ ಬಾಣದಿಂದ ಕೊಡಲಿಯನ್ನು 100 ತುಂಡು ಮಾಡಿದಳು. ಭದ್ರ ಮಂಗಳೆಯಾದ ದೇವಿಯು ಶೌರ್ಯದಲ್ಲಿ ದರಿದ್ರಳಲ್ಲ. ಅವಳ ಹೊಡೆತಕ್ಕೆ ಪರ್ವತಗಳು ಪುಡಿಪುಡಿಯಾಗಿ ಬಿಟ್ಟವು. ಸಮುದ್ರಗಳು ಮೇರೆ ದಪ್ಪಿ ಹರಿಯುವಂತೆ ಅವಳ ಬಾಣಗಳನ್ನು ಮಳೆಗರಿಸಿಬಿಟ್ಟಳು. ಹೇಳಲು ಆಶ್ಚರ್ಯಕರವಾದಂತೆ ದೇವಿಯ ಬಾಣವು ಬರಸಿಡಿಲಿನಂತೆ ತಾಕಲು ಶಕ್ತಿ ಕಡಿಮೆಯಾಗಿ ನಿಶುಂಭನು ಎಚ್ಚರದಪ್ಪಿ ಭೂಮಿಯ ಮೇಲೆ ಬಿದ್ದೇ ಬಿಟ್ಟನು. ಆಗ ಶುಂಭನು ದೇವಿಯ ಎದುರಿಗೆ ಯುದ್ಧ ಮಾಡುವುದಕ್ಕಾಗಿ ಧನುರ್ಧಾರಿಯಾಗಿ ಬಂದನು. ಆತನ ರಭಸಕ್ಕೆ ಭೂಮಿಯು ಅಲ್ಲಾಡತೊಡಗಿತು, ಭೂಕಂಪವಾಗತೊಡಗಿತು. ದೇವಿ ಮತ್ತು ಶುಂಭ ರಾಕ್ಷಸನ ಶಂಖಧ್ವನಿಗಳಿಗೆ 10 ದಿಕ್ಕುಗಳು ಗಡಚಿಕ್ಕುವಂತಾಗಿ ಬಿಟ್ಟವು. ದೇವಿ ಹಾಗೂ ಧನುಜನ ಧನುರ್ಜೇಂಕಾರಗಳಿಗೆ ಭೂಮಿ, ಆಕಾಶ, ಪಾತಾಳ ಲೋಕಗಳು ತಗ್ಗಿದಂತಾಗಿ ಬಿಟ್ಟವು. ಅವರ ಕೂಗು ಕೇಕೆಗಳು, ಅಷ್ಟ ದಿಗ್ಗಜರುಗಳು ಉರುಳಿ ಬಿದ್ದವು. ಬ್ರಹ್ಮಾಂಡವೇ ಬಿರಿಯುವಂತಹ ಭೀಕರ ಶಬ್ದ ಅದಾಗಿತ್ತು. ಶುಂಭಾಸುರ ಹಾಗೂ ಭಾರತೀ ದೇವಿಯರು ಬಾಪು ಬಾಪು ಎನ್ನುತ್ತ ಧನಸ್ಸಿಗೆ ಬಾಣಗಳನ್ನು ಹೂಡಿ ಸಿಂಹನಾದದಿಂದ ಪ್ರಯೋಗ ಮಾಡತೊಡಗಿದರು. ದೇಹ ದನಿದರೂ ಯುದ್ಧದ ಆವೇಶವು ಹೆಚ್ಚಾಗಿತ್ತು. ಇಬ್ಬರು ವೀರಾವೇಶದಿಂದ ಹೋರಾಡತೊಡಗಿದರು. ಶುಂಭ ದೈತ್ಯ ಹಾಗೂ ಸರಸ್ವತಿಯರು ಸಮಬಲದಲ್ಲಿ ಯುದ್ಧ ಮಾಡಿದರು. ಅಷ್ಟರಲ್ಲಿ ಮೂರ್ಛೆ ಹೋಗಿದ್ದ ನಿಶುಂಭನಿಗೆ ಪ್ರಜ್ಞೆ ಉಂಟಾಯಿತು. ಅವನೂ ಕಣ್ತೆರೆದು ಧನಸ್ಸಿಗೆ ಕೈ ಹಾಕಿದನು. ಅಣ್ಣ ತಮ್ಮಂದಿರಿಬ್ಬರೂ ಸೇರಿ ಶಾಂಭವಿಯ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸತೊಡಗಿದರು. ಶಾಂಭವಿಯು ಇಬ್ಬರ ಬಾಣಗಳನ್ನು ಕತ್ತರಿಸಿ ಹಾಕಿದಳು. ಆಕೆಯ ಕೈ ಚಮತ್ಕಾರವನ್ನು ಎಷ್ಟೆಂದು ವರ್ಣಿಸಲಿ? ಅವಳ ಬಾಣಗಳು ಲೆಕ್ಕದಪ್ಪಿ ಪ್ರಯೋಗಿಸಲ್ಪಟ್ಟು ಆ ಹೊಡೆತದಿಂದ ಶುಂಭನ ಸಾರಥಿಯು ಸಾವಿಗೀಡಾದನು. ಶುಂಭನ ಬಿಲ್ಲಿನಲ್ಲಿ ಸೂತ್ರ ಹರಿಯಿತು. ಪತಾಕೆಯು ಮುರಿದು ಬಿದ್ದಿತು. ಕುದುರೆಗಳು ಮಡಿದವು. ಶುಂಭಾಸುರನ ಕಿರೀಟವು ಕೂಡ ಕತ್ತರಿಸಿ ಬಿದ್ದಿತು. ಕೂಡಲೇ ಶುಂಭಾಸುರನು ಶಿಟ್ಟಿನಿಂದ ಶೂಲವನ್ನು ತೆಗೆದುಕೊಂಡು ದೇವಿಯ ಎದುರಿಗೆ ಬಂದು ನಿಂತನು. ದೇವಿಯು ಆತನನ್ನು ಕ್ರೂರ ಬಾಣಗಳಿಂದ ಆಘಾತಿಸಲು ಆತ ಮೂರ್ಛೆ ಹೋಗಿ ನೆಲಕ್ಕೆ ಬಿದ್ದನು. ಅನ್ನನಾದ ಶುಂಭನ ಮೂರ್ಛೆ ಹೋಗಿದ್ದನ್ನು ಗಮನಿಸಿದ ನಿಶುಂಭನು, ಈ ಹೆಣ್ಣು ಮಗಳು ಯಾರಾಗಿರಬಹುದು? ನಾನಂತೂ ಇವಳನ್ನು ಕೊಲ್ಲದೆ ಬಿಡುವುದೇ ಇಲ್ಲ. ಮೊದಲು ಇವಳನ್ನು ಮಾತಾಡಿಸಿ ನೋಡೋಣ ಎಂದುಕೊಳ್ಳುತ್ತಾ ಜಗದಂಬೆಗೆ ಈ ರೀತಿಯಾಗಿ ಪ್ರಶ್ನೆ ಮಾಡತೊಡಗಿದನು. ಎಲೈ ಸ್ತ್ರೀಯಳೇ, ನೀನ್ಯಾರು? ನಿನಗ್ಯಾಕೆ ಈ ಯುದ್ಧ ಮಾಡಬೇಕೆಂಬ ವಿಚಾರ ಬಂತು? ನಿನಗೇನಾದರೂ ಬುದ್ಧಿ ಇದೆಯೇ?
ವೀರರಲ್ಲಿ ಅತೀ ವೀರನಾದ ತ್ರೈಲೋಕ್ಯಗಳ ಅಧಿಪತಿ ಶುಂಭರಾಜನೊಂದಿಗೆ ನೀನು ಯುದ್ಧ ಮಾಡುವುದಾ? ಅದು ಹರಿಹರರಿಗೂ ಸಾಧ್ಯವಾಗದ ಮಾತು. ಅಂಥದ್ದು ಅಯ್ಯೋ ಪಾಪ, ನೀನು ಅಬಲೆ, ನಿನಗೆಂತೂ ಸಾಧ್ಯವಾದೀತು? ನಾನು ಆ ಶುಂಭರಾಜನ ತಮ್ಮನಾದ ನಿಶುಂಭನು, ಗೊತ್ತೇ ನಿನಗೆ ಎಂದು ಜಂಬ ಕೊಚ್ಚಿಕೊಂಡನು. ನನ್ನ ಮೇಲೆ ಅನ್ನನು ಶಿಟ್ಟಾದರೂ ಆಗಲಿ, ನಿನ್ನನ್ನು ಜೀವದಿಂದ ಬಿಟ್ಟು ಬಿಡುತ್ತೇನೆ, ಹೊರಟು ಹೋಗು. ಒಂದು ವೇಳೆ ಹೋಗಲು ನೀನೊಪ್ಪದಿದ್ದರೆ ಕೊಲ್ಲುವುದಂತೂ ಸಹಜವಾಗಿಯೇ ಇದೆ. ಹೆಣ್ಣು ಹೆಂಗಸಿನ ಮೇಲೆ ಕೈ ಮಾಡುವುದು ಯೋಗ್ಯವಲ್ಲವೆಂದು ನಾನು ಈಗ ನಿನ್ನನ್ನು ಉಳಿಸಿಕೊಟ್ಟಿರು. ಯಾವುದಕ್ಕೂ ಬೇಗ ಉತ್ತರ ಕೊಡು, ತಡಮಾಡಬೇಡವೆಂದು ನಿಶುಂಭನು ದೇವಿಗೆ ಆಗ್ರಹ ಮಾಡತೊಡಗಿದನು. ನಿಶುಂಭನೇ ಕೇಳು, ಕೇಳಿದರೆ ಹೇಳಲೇಬೇಕು. ನೀನು ತಿಳಿದುಕೊಂಡಿದ್ದೆಲ್ಲ ತಪ್ಪಾಗಿದೆ. ಶೂರರಾದ ಶುಂಭ ನಿಶುಂಭರನ್ನು ರಣರಂಗದಲ್ಲಿ ರಣಭೂಮಿಯಲ್ಲಿ ಕೊಂದೇ ನಾನು ಹೋಗುತ್ತೇನೆ. ನನಗೆ ಪರದೇವತೆ ಎಂದು ಕರೆಯುತ್ತಾರೆ. ನಿನಗೆ ಇನ್ನೂ ಏನಾದರೂ ಕೇಳಬೇಕೆಂದಿದ್ದರೆ ಕೇಳಿಕೋ ಎಂದು ದೇವಿಯು ಧೈರ್ಯದಿಂದ ನುಡಿದಳು. ಹೀಗೆಂದು ನುಡಿಯುತ್ತ ದೇವಿಯು ಆತನ ಮೇಲೆ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಲು ದೈತ್ಯನ ದೇಹವು ಬಾಣಗಳಿಂದ ನಾಟುವಿಕೆಯಿಂದ ಎಲ್ಲಿ ಬೇಕಲ್ಲಿ ತೂತಾಗಿ ಹೋಗಿಬಿಟ್ಟಿತು. ಅವನ ಎದೆಯ ಕವಚೆಯು ಶರಘಾತದಿಂದ ಕತ್ತರಿಸಿ ಬಿದ್ದಿತು. ಆಗ ಸಿಟ್ಟಿಗೆದ್ದ ಅಸುರನು ದೇವಿಯನ್ನು ಮಾಯಾಯುದ್ಧ ಮಾಡುತ್ತಾ ಅನೇಕಾನೇಕ ರೂಪಗಳಲ್ಲಿ ಗೋಚರಿಸತೊಡಗಿದನು. ಸಿಂಹನಾಗಿ ದೇವಿಯ ಮೈಮೇಲೆ ಏರಿ ಹೋದನು. ಶರಭ ಪಕ್ಷಿಯಾಗಿ ದೇವಿಗೆ ಪ್ರತಿಭಟಿಸಿದನು. ಆನೆಯಾಗಿ, ಭೂತ ಪ್ರೇತ ಭೇತಾಳನಾಗಿ, ಬ್ರಹ್ಮ ರಾಕ್ಷಸನಾಗಿ ಕಾಡಿಬಿಟ್ಟನು. ಹುಲಿಯಾಗಿ ತೋರಿದನು, ಶಿಡಿಲಾಗಿ ಗರ್ಜಿಸಿದನು, ಕಾಳ್ಗಿಚ್ಚಾಗಿ ಕಡು ಮಾಯಾ ಶರಧಿಯಲ್ಲಿ ದೇವಿಯನ್ನು ಮುಳುಗಿಸಲು ಯತ್ನಿಸಿದನು. ದೈತ್ಯನ ಇಂದ್ರಜಾಲದಿಂದ ಈ ಎಲ್ಲ ಪ್ರದೇಶವೂ ಮುಸುಕಿತು. ಬಹಳ ಕತ್ತಲೆ ಆವರಿಸಿತು. ದೇವತೆಗಳು ಗಾಬರಿಯಾಗಿ ತಮ್ಮ ತಮ್ಮ ಮೈಕೈಗಳನ್ನು ಮುಟ್ಟಿ ಮುಟ್ಟಿ ನೋಡಿಕೊಳ್ಳತೊಡಗಿದರು. ಇಂತಹ ಕಗ್ಗತ್ತಲೆಯಲ್ಲಿ ಆ ದೈತ್ಯನು ಕೊಡಲಿ, ಶೂಲ ಮುಂತಾದ ಕ್ರೂರ ಆಯುಧಗಳನ್ನು ತಾನು ತೋರದಂತೆಯೇ ದೇವಿಯ ಮೈಮೇಲೆ ಮಳೆಗರೆಯತೊಡಗಿದನು. ಯಾವ ಕಡೆ ನೋಡಿದರೂ ಕೂಗು ಕಿರಿಚಾಟಗಳೇ ತುಂಬಿ ಹೋಗಿದ್ದವು. ರಥದ ಗಾಲಿಗಳ ಕಿರುಚುವಿಗೆ, ಧನುರ್ಜೇಂಕಾರದ ಸಪ್ಪಳ ಇವೇ ತುಂಬಿ ಹೋಗಿಬಿಟ್ಟಿದ್ದವು. ಅತ್ತಲಿಂದ ಇತ್ತಲಿಂದ ಒಟ್ಟಾರೆ 10 ದಿಕ್ಕುಗಳಿಂದ ಕಣ್ಣಿಗೆ ಕಾಣಿಸದೆ ವಿವಿಧ ರೀತಿಯ ಆಯುಧಗಳಿಂದ ದೇವಿಯನ್ನು ಸೆರೆಬಡಿಯತೊಡಗಿದನು. ದೇವಿಯೇ ಇಂದ್ರಜಾಲ ಸ್ವರೂಪಿಯಲ್ಲವೇ? ಅವಳಿಗೆ ಸುಳ್ಳು ತೋರಿಕೆ ಮುಚ್ಚಬಹುದೇ? ದೇವಿಯು ದಿಟ್ಟಿಸಿ ನೋಡಿದಾಗ ರಾಕ್ಷಸನ ಇಂದ್ರಜಾಲವೆಲ್ಲ ಮುರಿದು ಬಿದ್ದಿತು. ಆಗ ಆ ನೀಚ ರಕ್ಕಸನು ಸಿಟ್ಟಿನಿಂದ ಸಂಗರಹಿತಳಾದ ದೇವಿಯನ್ನು ಮುತ್ತಿ ಹೊಡೆದನು. ಅವನ ಬಾಣಗಳು 100 ಸೂರ್ಯರ ಪ್ರಕಾಶದಂತೆ ಹೊಳೆಯತೊಡಗಿದವು. ನಿಮಿಷ ಮಾತ್ರದಲ್ಲಿ ಮೂರ್ಛೆಯಿಂದ ಎಚ್ಚೆತ್ತ ಶುಂಭನು ದೇವತೆಗಳನ್ನು ನೋಡುತ್ತಿದ್ದಂತೆಯೇ ಮುಖಕಮಲವನ್ನರಳಿಸಿ ನೋಡಿ, ಭಲೆ ಭಲೆ ನಿಶುಂಭ ಎನ್ನುತ್ತ ಮೇಲಕ್ಕೆದ್ದನು. ಇಬ್ಬರೂ ರಾಕ್ಷಸರ ಬಾಣಗಳಿಂದ ಸೂರ್ಯನು ಕಾಣದಂತಾದನು. ದೈತ್ಯರ ಆರ್ಭಟಕ್ಕೂ ಅವರ ಬಾಣಗಳ ಶಬ್ದಕ್ಕೂ ಭೂಮಂಡಲವು ಒಡೆಯುವಂತಾಯಿತು. ನಂತರ ನಿಶುಂಭನು ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸತೊಡಗಿದನು. ಸೂರ್ಯಾಸ್ತ್ರ, ಅಗ್ನ್ಯಾಸ್ತ್ರ, ಯಮಾಸ್ತ್ರ, ನಿರ್ವೃತ್ಯಾಸ್ತ್ರ, ವರುಣಾಸ್ತ್ರ, ಕುಬೇರಾಸ್ತ್ರ, ಈಶಾನಾಸ್ತ್ರ, ಈ ರೀತಿಯಾಗಿ ಎಲ್ಲ ತರಹದ ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಿದನು. ಅವನು ದೇವಿಯ ಮೇಲೆ ಬಹಳಷ್ಟು ಪರ್ವತಗಳನ್ನು ಉರುಳಿಸಿದನು. ಬಹಳ ಶಿಡಿಲೆಗಳನ್ನು ಬೀರಿದನು. ಕತ್ತಲೆಯನ್ನು ಮುಸುಕಿದನು.
ಬಾಣಗಳ ಸುರಿಮಳೆಗಳನ್ನು ಗೈದನು. ಸಿಂಹಕ್ಕೆ ಹೊಳೆಯುವ ಖಡ್ಗ ಮುದ್ಗರ ಮುಸುಂಡಿಗಳಿಂದ ಹೊಡೆದನು. ಈ ರೀತಿಯಾಗಿ ಹೋರಾಡುತ್ತಾ ಆ ದಾನವ ಚಕ್ರವರ್ತಿಯು ದೇವಿಯನ್ನು ಬರಳಿಸಿದನು. ಬಸವೇಶ ಕೇಳು, ಪರಬ್ರಹ್ಮವೆಂಬ ಪರ್ವತಕ್ಕೆ ಆಯುಧಗಳು ಸಮುದಾಯವು ಏನು ಮಾಡೀತು? ಆಯುಧಗಳ ಸಮುದಾಯದಿಂದ ಪರಬ್ರಹ್ಮವೆಂಬ ಪರ್ವತಕ್ಕೆ ಕೇಡಾಗುವುದೇ? ದೇವಿಯು ಅವುಗಳನ್ನೆಲ್ಲ ಕಡಿದು ಹಾಕಿದಳು. ಮಂತ್ರಾಸ್ತ್ರಗಳ ಸಮೂಹವನ್ನು ನುಂಗಿಬಿಟ್ಟಳು. ಕತ್ತಿ, ಗದೆ, ಮುಸುಂಡಿ, ಕಿರುಗತ್ತಿ ಮೊದಲಾದವುಗಳನ್ನು ನಾಶ ಮಾಡಿ ಮಸಿದು ಚೂಪಾದ ಬಾಣಗಳನ್ನು ಇಬ್ಬರು ದೈತ್ಯರ ಮೇಲೆರಗಿಸಿ ಘಾಸಿಗೊಳಿಸಿದಳು. ದೇವಿಯ ಉದ್ದವಾದ ಚೂಪಾದ ಬಾಣಗಳು ದೈತ್ಯನಿಗೆ ತಾಗಿದಾಗ ಶಿಡಿಲು ಬಡಿದಂತೆ ಸಪ್ಪಳವಾಯಿತು. ಆಗ ಆತನ ಕೋಪದ ಸಂಭ್ರಮವನ್ನೇನು ಹೇಳಲಿ? ದೈತ್ಯರ ದೇಹವೆಲ್ಲ ದುರ್ವಾಸನೆಯುಳ್ಳದ್ದಾಯಿತು. ಕಣ್ಣುಗಳಲ್ಲಿ ಕಿಡಿಗಳು ಹೊಗೆಯು ಕಾಣಿಸಿಕೊಂಡವು. ಮೂಗಿನಿಂದ ಹೊಗೆ ಹೊರಟಿತು. ಆಗ ಅವಳು ಹಲ್ಲು ಕಡಿಯುತ್ತ ಪಾಶುಪತಾಸ್ತ್ರವನ್ನು ಕೈಗೆತ್ತಿಕೊಂಡಳು. ಪಾಶುಪತಾಸ್ತ್ರವನ್ನು ನೋಡಿದೊಡನೆಯೇ ದೇವತೆಗಳ ಸಮೂಹವು ಗಾಬರಿಯಾಯಿತು. ಅವರು ಶಿವ, ಶಿವನು ಈ ದುಷ್ಟನಿಗೆ ಜಗತ್ತನ್ನು ಸುಡುವುದಕ್ಕಾಗಿ ಪಾಶುಪತಾಸ್ತ್ರವನ್ನು ಕೊಟ್ಟನೇ? ಇವನು ಆ ಬಾಣಗಳನ್ನು ಯಾರ ಮೇಲೆ ಪ್ರಯೋಗಿಸುವನೋ ಏನು? ದೇವಿಯು ಈ ಅಸ್ತ್ರದಿಂದ ನಮ್ಮನ್ನು ಉಳಿಸಿಕೊಳ್ಳುವಳೋ ಅಥವಾ ಕೊಲ್ಲುವಳೋ ಎಂದು ವಿಚಾರಿಸುತ್ತಾ ಚಿಂತಿಸುತ್ತಾ ದೇವತೆಗಳ ಸಮೂಹವು ದಿಕ್ಕಾಪಾಲಾಗಿ ಓಡತೊಡಗಿತು. ಶಿವನ ಮಂತ್ರಾಸ್ತ್ರವನ್ನು ಹೊರತೆಗೆದ ಕೂಡಲೇ ಅದರ ಪ್ರಕಾಶವು ಕೋಟಿ ಸೂರ್ಯರ ಪ್ರಕಾಶಕ್ಕಿಂತ ಹೆಚ್ಚಾಗಿ ಹೊಳೆಯತೊಡಗಿತು. ಅಂಶಯವಾದ ಹೊಗೆಯು 3 ಲೋಕಗಳಲ್ಲಿ ಪಸರಿಸಿಕೊಂಡಿತು. ಅಲಗಿನ ತುದಿಯಿಂದ ಭಗಿಲ್ ಭಗಿಲ್ ಎನ್ನುತ್ತ ದಟ್ಟವಾದ ಉರಿಯು ಹೊರಟಿತು. ಅದರಿಂದ ಕಿಡಿಗಳು ಮೇರೆದಪ್ಪಿ ಧ್ರುವಲೋಕದವರೆಗೆ ಹಾರತೊಡಗಿದವು. ಆ ಉರಿಯಿಂದ ಭೂಮಿ ಇಬ್ಬಾಗವಾಯಿತು. ಪರ್ವತಗಳು ಪುಡಿಪುಡಿಯಾಗಿ ಉದುರಿದವು. ಬಹು ಕಿಚ್ಚಿನ ಜಲದಿಂದ ಸಮುದ್ರಗಳಲ್ಲಿಯ ನೀರು ಕುದಿದು ಅಟ್ಟಿಸಿ ಹೋಯಿತು. ಆದಿಶೇಷನ ಹೆಡೆಯಲ್ಲಿದ್ದ ರತ್ನಗಳು ಸಿಡಿದು ಬಿದ್ದವು. 8 ದಿಕ್ಕುಗಳಲ್ಲಿದ್ದ ಆನೆಗಳು ಮೂರ್ಛೆ ಹೋದವು. ಅದರ ಆಶ್ಚರ್ಯವೇನೇನು ಹೇಳಲಿ ನಾನು? ದೇವಗಂಗೆಯು ಉರಿಯನ್ನು ಕಾರತೊಡಗಿದಳು. ಭಯಂಕರವಾದ ಬಾಣ ಪ್ರಹಾರದಿಂದ ಆಕಾಶವು ಗೋಳಿಟ್ಟಿತು. ಶಂಕರ, ಸದಾಶಿವ, ಸರ್ವ ಜಗತ್ತುಗಳನ್ನು ಕಾಯುವ ನೀನೇ ಕಾಪಾಡಬೇಕು ಎನ್ನುತ್ತಾ ದೇವತೆಗಳು ದುಃಖಿತರಾದರು. ರಾಕ್ಷಸನು ದೇವಿಯ ಬಿಲ್ಲಿನಿಂದ ಬಾಣವನ್ನು ಜಗ್ಗಿ ಹೊಡೆದನು. ಪರ್ವತಾಕಾರದ ಕಿಡಿಗಳು ಉರುಳಿದವು. 3 ಲೋಕಗಳು ನಡುಗಿದವು. ಆದರೆ ಆ ಬಾಣವು ಸರಸ್ವತಿಯ ಮುಖದವರೆಗೆ ಹೋಗಿ ಅವಳ ಬಾಯಿ ತಂಪಿನಲ್ಲಿಯೇ ಲೀನವಾಗಿ ಹೋಗಿಬಿಟ್ಟಿತು. ಅದನ್ನು ಕಂಡು ರಾಕ್ಷಸನು ಆಶ್ಚರ್ಯಚಕಿತನಾದನು. ಆಗ ಅವನು ಮತ್ತಷ್ಟು ಸಿಟ್ಟಿಗೆದ್ದು ಪರಾಂಬಳ ಮೇಲೆ ಪ್ರಯೋಗಿಸಲು ಚಕ್ರವನ್ನು ತೆಗೆದುಕೊಂಡನು. ಅಸುರನು ಚಕ್ರವನ್ನು ಧರಿಸಿ ವಿಷ್ಣುವಿನಂತೆ ಬರುತ್ತಿರಲು ಪರಾಂಬೆಯು ಆತನ ಚಕ್ರವನ್ನು ಬಾಣಗಳಿಂದ ಕತ್ತರಿಸಿ ಹಾಕಿದಳು. ನಂತರ ದೈತ್ಯನು ಭಯಂಕರ ಗದೆಯನ್ನೆತ್ತಿ ಎದುರಾಗಲು ದೇವಿಯು ಗದೆಯನ್ನು ತುಂಡು ಮಾಡಿದಳು. ಆಗ ದೈತ್ಯನ ಖಡ್ಗ ಹಿಡಿದು ದೇವಿಗೆಯ ಎದುರಾಗಿ ಬಿಟ್ಟನು. ರಾಕ್ಷಸನು 100 ಸಾರೆ ಕತ್ತಿಯಿಂದ ಹಾರಿ ಹಾರಿ ಹೊಡೆಯಲು ದೇವಿಯು 100 ಸಲವೂ ತ್ರಿಶೂಲದಿಂದ ತರಿದು ಹಾಕಿದಳು. ಆಗ ರಾಕ್ಷಸನು ಕಣ್ಣುಗಳಿಂದ ಕಿಡಿಗಳನ್ನು ಉದುರಿಸುತ್ತ ತ್ರಿಶೂಲದ ಪೆಟ್ಟನ್ನು ತಪ್ಪಿಸಿಕೊಳ್ಳುತ್ತಾ ಆರ್ಭಟಗೈದು ಶಾಂಭವಿಯನ್ನು ತನ್ನ ಶೂಲದಿಂದ ತಿವಿದೇ ಬಿಟ್ಟನು. ಶಾಂಭವಿಯನ್ನು ಇರಿಯ ಬಂದ ರಾಕ್ಷಸ ನಿಶುಂಭನ ಬಲದೋಳನ್ನು ಶಾಂಭವಿಯು ಕತ್ತರಿಸಿ ಹಾಕಿದಳು. ಕೂಡಲೇ ಆ ಹಸ್ತವು ಶೂಲ ಸಮೇತವಾಗಿ ದೇವತೆಗಳನ್ನು ಬೆಂಬತ್ತಿತು.
ಅವರು ಸಿಕ್ಕದಂತೆ ಓಡಿ ಹೋಗಲು ಮತ್ತೆ ಶಾಂಭವಿಯ ಬಳಿಗೆ ತಿರುಗಿ ಬಂದಿತು. ಆಗ ದೇವಿಯು ಆ ಕೈಯನ್ನು ಕೊಚ್ಚಿ ಹಾಕಿದಳು. ಅಷ್ಟಾದರೂ ರಾಕ್ಷಸನು ಎದೆಗಡಲಿಲ್ಲ. ಅವನು ತನ್ನ ಎಡಹಸ್ತದಲ್ಲಿ ಗದೆಯನ್ನು ಹಿಡಿದುಕೊಂಡು ದೇವಿಗೆ ಎದುರಾದನು. ಪುನಃ ಗದೆ ಹಿಡಿದುಕೊಂಡು ಏರಿ ಬಂದ ನಿಶುಂಭನ ಎಡಹಸ್ತವನ್ನು ದೇವಿಯು ತುಂಡರಿಸಿಬಿಟ್ಟಳು. ಆಗ ಆ ಹಸ್ತವು ಮತ್ತೆ ಗದೆ ಸಹಿತವಾಗಿ ದೇವತೆಗಳನ್ನು ಬೆನ್ನಟ್ಟಿತು. ದೇವತೆಗಳು ದಿಕ್ಕಾಪಾಲಾಗಿ ಓಡಿ ಹೋದರು. ಮತ್ತೆ ಆ ಹಸ್ತವು ದೇವತೆ ಶಾಂಭವಿಯ ಬಳಿಗೆ ಬಂದಿತು. ದೇವಿಯು ಅದನ್ನು ಚೂರು ಚೂರು ಮಾಡಿದಳು. ಆಗ ದೈತ್ಯನು ಬಾಪು ಬಾಪು ಎನ್ನುತ್ತಾ, ಇತ್ತ ನೋಡು ಎಂದವನೇ ಶಾಂಭವಿಗೆ ಒದೆಯ ಹೋದನು. ಒದೆಯಲೆಂದು ದೈತ್ಯನು ಕಾಲನ್ನೆತ್ತುತ್ತಿದ್ದಂತೆಯೇ ದೇವಿಯು ಅವನ ಎರಡೂ ತೊಡೆಗಳನ್ನು ಮುರಿದು ಹಾಕಿದಳು. ಆದರೂ ಅವನು ಛಲವಿಡದೆ, ಕದನ ತೀರೀತೆ ಶಾಂಭವಿಯೇ ಎಂದೆನ್ನುತ್ತ ಶಾಂಭವಿಯನ್ನು ನುಂಗಬೇಕೆಂದು ಬಾಯಿ ತೆರೆದನು. ಆಗ ದೇವಿಯು ಖಡ್ಗದಿಂದ ಆ ನಿಶುಂಭನ ರುಂಡವನ್ನು ಹಾರಿಸಿಬಿಟ್ಟಳು ಮತ್ತು ಹೋ ಎಂದು ಕೇಕೆ ಹಾಕಿದಳು ದೇವಿ. ನಿಶುಂಭನ ತಲೆಯು ಆಕಾಶಕ್ಕೇರಿ ಮೂರು ಲೋಕಗಳು ಗುಂಪಾಗಿ ಬೀಳುವಂತೆ ಆರ್ಭಟಿಸಿತು. ನಂತರ ಅದು ಶಿವನ ಹತ್ತಿರ ಎದುರಾಗಾದಾಗ ಶಿವನು ವಿನಯದಿಂದ, ಶೂರನೇ, ನಾವು ನಿಮ್ಮವರು ಎಂದು ನುಡಿದನು. ನಂತರ ಅದು ವೈಕುಂಠಕ್ಕೆ ಸಾಗಿ ವಿಷ್ಣುವಿಗೆ ಎದುರಾದಾಗ ಆತನು ಕೂಡ, ಶೂರನೇ, ನಿನಗೆ ನಮ್ಮ ವಿರೋಧವಿಲ್ಲವೆಂದು ನುಡಿಯದನು. ಆ ನಂತರ ನಿಶುಂಭನ ರುಂಡವು ದೇವತೆಗಳನ್ನು ಹುಡುಕತೊಡಗಿತು. ಶುಂಭನ ತಲೆಯು ನಮ್ಮ ಕಡೆ ಬರುತ್ತಿರುವುದನ್ನು ಗಮನಿಸಿದ ದೇವತೆಗಳು ಚಲ್ಲಾಪಿಲ್ಲಿಯಾದರು ಮತ್ತು ನಿಶುಂಭನ ರುಂಡಕ್ಕೆ ಕೈ ಮುಗಿದು, ನಾವು ನಿಮ್ಮ ಸೇವಕರಲ್ಲವೇ ಎಂದು ವಿನಯದಿಂದ ಕೇಳಿದರು. ಆಗ ನಿಶುಂಭನ ತಲೆಯು ಮೆಲ್ಲನೆ ಕೆಳಗಿಳಿದು ಬಂದಾಗ ಅದಕ್ಕೆ ದೇವಿಯು ಕಾಣಿಸಿದಳು. ಕೂಡಲೇ ಅದು ಗ್ರಹಣ ಕಾಲದಲ್ಲಿ ಚಂದ್ರನಿಗೆ ರಾಹುಗ್ರಹ ಹಿಡಿಯುವಂತೆ ಮೌನವಾಗಿ ಅಂಬೆಯ ತಲೆಗೇರಿತು. ದೇವಿಯು ನಿಶುಂಭನ ತಲೆಯನ್ನು 7 ಬಾಣಗಳಿಂದ ಹೊಡೆದು ನೆಲಕ್ಕುರುಳಿಸಿದಳು. ಸಪ್ತಮಾತೃಕೆಯರು ನಿಶುಂಭನ ಸೈನ್ಯದಲ್ಲಿ ನಾನು ಅನ್ನುವ ಜಟ್ಟಿಗಳನ್ನು ಬೆನ್ನು ಹತ್ತಿ ಹೊಡೆದು ವಜ್ರಧವೆ ಮೊದಲಾದ ಆಯುಧಗಳಿಂದ ಬಡಿದು ಹುಡಿ ಮಾಡಿದರು. ಸಪ್ತಮಾತೃಕೆಯರು ಕೇವಲ ಸೈನಿಕರನ್ನು ಚಕ್ರದಿಂದಲೂ, ಕೆಲವು ಸೈನಿಕರನ್ನು ಚಕ್ರದಿಂದ, ಇನ್ನೂ ಕೆಲವರನ್ನು ಗದೆಯಿಂದ, ಮತ್ತೆ ಕೆಲವರನ್ನು ಬಾಣ, ಶೂಲ, ಖಡ್ಗ, ಖಟ್ವಾಂಗ ಮುಂತಾದ ಆಯುಧಗಳಿಂದ ಹೊಡೆದು ಕೊಂದರು. ಬಿದ್ದಿದ್ದ ಮಜ್ಜಮಾಂಸಗಳು, ಕಡಿದು ಬಿದ್ದ ರುಂಡಗಳು, ಮುಂಡಗಳು, ಕರುಳುಗಳು, ಕಡೆಗಾಗಿ ಬಿದ್ದ ಹೊಟ್ಟೆ, ಹರಿಯುತ್ತಿದ್ದ ರಕ್ತದ ನದಿಗಳು ಲೆಕ್ಕವಿಲ್ಲದೆ ಹರಿಯುತ್ತಿರಲು ಶತಕೋಟಿ ಸಂಖ್ಯೆಯ ಭೂತ ಪಿಶಾಚಿಗಳು ಸೇರಿಕೊಂಡು ವೈಭವದಿಂದ ಮದುವೆ ಮುಂಜಿಗಳನ್ನು, ಮಂಗಲ ಕಾರ್ಯಗಳನ್ನು ನೆರವೇರಿಸತೊಡಗಿದವು. ನಿಶುಂಭನ 2,000 ಕ್ಷೋಣಿ ಮಾಂಡಲಿಕ ರಾಜರು ಮೃತರಾದರು. ಅವರು ನಿಶುಂಭನ ಎಡಬಲದಲ್ಲಿ ಬಿದ್ದುಕೊಂಡರು. ದೇವತೆಗಳು ನಿಶುಂಭನ ಅಂತ್ಯಯಾತ್ರೆ ಮುಗಿಸಿದರು. ಉಳಿದವರನ್ನು ದೇವಿಯ ವಾಹನವಾದ ಸಿಂಹವು ಹರ್ಷದಿಂದ ಹರಣ ಕಳೆದು ತಿಂದು ನೆಕ್ಕಿ ಢರಿಕೆ ಹೊಡೆಯುತ್ತ ಮರೆದಾಡಿತು. ಸಪ್ತಮಾತೃಕೆಯರು ದೈತ್ಯರಲ್ಲಿ ಅತಿ ಧೂರ್ತನೂ ಭಯಂಕರನೂ ಆದಂತಹ ನಿಶುಂಭನು ಸತ್ತದ್ದರಿಂದ ಸಂತೋಷದಿಂದ ಕುಣಿದಾಡಿದರು. ದೇವತೆಗಳು ಪಾರ್ವತಿಯ ಮೂರ್ತಿಯನ್ನೇ ನೋಡುತ್ತಾ ನಮ್ಮನ್ನು ಸದಾ ಕಾಲ ಕಾಪಾಡೆಂದು ಸ್ತೋತ್ರ ಮಾಡುತ್ತಾ ಚಿದಾನಂದ ಗುರುಗಳನ್ನು ನೆನಪಿಸಿಕೊಂಡರು. ಇಲ್ಲಿಗೆ 14ನೇ ಅಧ್ಯಾಯವು ಸಮಾಪ್ತವಾಯಿತು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ನಿಶುಂಭವಧೋ ನಾಮ ಚತುರ್ದಶೋಧ್ಯಾಯ.